ಎಲ್ಲರಿಗೂ ನಮಸ್ಕಾರ. ಇದು ಸಿದ್ದರಾಮನ ವಚನಾರ್ಥ ಚಿಂತನೆಯ ಕುರಿತ ಎರಡನೆಯ ವಿಡಿಯೋ ಇದು. ಈ ವಿಡಿಯೋದಲ್ಲಿ ನಾನು ಶಿವ ಮತ್ತು ಜಗತ್ತು ಇವುಗಳ ಸಂಬಂಧ ಕುರಿತಾಗಿ ಸಿದ್ದರಾಮನ ವಚನಗಳನ್ನು ಆಧರಿಸಿ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದೇನೆ. ಸಕಲ ಲೋಕವೆಲ್ಲ ಶಿವನ ಆಜ್ಞಾನುವರ್ತಿ, ಆಜ್ಞಾಧೀನವೆಂಬುದು ಸಿದ್ದರಾಮನ ಅಭಿಪ್ರಾಯ. ನಿಮ್ಮಾಜ್ಞೆಯಲ್ಲಿಪ್ಪವು ಕಂಡ ಸಕಲ ಲೋಕಗಳು, ನಿಮ್ಮಿಚ್ಛಾ ಮಾತ್ರದಲ್ಲಿಪ್ಪರು ಕೋಟಿ ಹರಿವಿರಿಂಚಾದಿಗಳು. ನಿಮ್ಮ ಮೀರಿದಾಧಿಕ್ಯ ಒಂದೂ ಇಲ್ಲ, ಸಮಸ್ತ ಬ್ರಹ್ಮಾಂಡಗಳು ನಿಮ್ಮ ರೋಮ ಕೋಪದಲ್ಲಿಪ್ಪವು ಗುರುತರ ಶಿವನೇ. ನೋಡಿ, ಇವಿಷ್ಟು ಸಿದ್ದರಾಮನ 88ನೇ ವಚನದಲ್ಲಿ ಕಾಣ್ತಕ್ಕಂಥ ನಮಗೆ ಅಭಿವ್ಯಕ್ತಿಗಳು. ಲಿಂಗ ಮಧ್ಯೆ ಜಗತ್ ಸರ್ವಂ ಎಂಬುದು ಅಖಂಡ ಲಿಂಗ ನೋಡ ಅಂತ ಸಿದ್ದರಾಮನ 1531ನೇ ವಚನ. ಸರ್ವಂ ಶಿವಮಯಂ ಜಗತ್ ಪಂಚತತ್ವ ರೂಪಾಯ ಲಿಂಗ ಮಧ್ಯೆ ಜಗತ್ ಸರ್ವಂ. ರಜ್ಜು ಸರ್ಪ ನ್ಯಾಯ, ರಜ್ಜುವ ಸರ್ಪವೆಂದು ನಂಬಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನಂಗೆ ಬೇರೆಯಾದೆಯಲ್ಲ ಮನವೇ. ಇದು ಸಿದ್ದರಾಮನ 1646ನೇ ವಚನದ ಸಾಲು. ರಜ್ಜು ಎಂದರೆ ಹಗ್ಗ, ಹಗ್ಗವನ್ನು ಹಾವೆಂದು ನಂಬಿದನೆಂದು ವ್ಯಥೆ ಪಡುತ್ತಾನೆ ಸಿದ್ದರಾಮ. ಜಗತ್ತೆಲ್ಲವೂ ಶಿವಮಯ, ಅದು ಪಂಚಭೂತಾತ್ಮಕವಾದುದು. ಲಿಂಗ ಮಧ್ಯದಲ್ಲಿ ಜಗತ್ತಿದೆ ಎಂಬುದನ್ನು ಒಪ್ಪುವ ಸಿದ್ದರಾಮ ಅಲ್ಲಮನಿಗಿಂತ ಭಿನ್ನವಾದ ನಿಲುವನ್ನು ತಾಳಿದ್ದಾನೆ. ಅದೇ ಹೊತ್ತಿನಲ್ಲಿ ಹಗ್ಗ ಹಾವು ಪರಿಕಲ್ಪನೆಗಳನ್ನು ಉಪಯೋಗಿಸಿ ಮಾಯಾತ್ಮಕವಾದ ತೋರ್ಕೆಯ ಜಗತ್ತನ್ನ ಅಂದ್ರೆ ರಜ್ಜು ನಂಬಿ ತಾನು ಶಿವನಿಂದ ಭಿನ್ನನೆಂಬ ದ್ವೈತ ಭಾವ ತಾಳಿದ್ದರ ಬಗ್ಗೆ ಪರಿತಪಿಸುತ್ತಾನೆ. ಸರ್ವಂ ಶಿವಮಯಂ ಜಗತ್ ಎಂದು ತಿಳಿಯದೆ, ಸರ್ವಂ ಶಿವಮಯಂ ಜಗತ್ ಎಂದು ತಿಳಿಯದೆ ನುಡಿದವರ ನುಡಿಯಂತೆ ನಡೆಯದಿರ ಮನವೇ. ಸರ್ವಂ ಶಿವಮಯಂ ಜಗತ್ ಎಂದು ತಿಳಿದು ತಿಳಿದು ಸುಖಿಯಾಗ ಮನವೇ. ಪಿಂಡ ಬ್ರಹ್ಮಾಂಡಕ್ಕೆ ತಿಲಷೋಡಶ ಭಾಗೇನ ಭೇದೋ ನಾಸ್ತಿ ವರಾನನೆ ಎಂಬುದು ಹುಸಿಯಲ್ಲ ನೋಡ ಮನವೇ. ಈಶ್ವರನ ಪಂಚಮುಖದಿಂದ ಪಂಚತತ್ವಗಳು ಉದಯಿಸಿದವು. ಆ ತತ್ವಗಳೊಂದೊಂದು ಕೂಡಿ ತನ್ನ ಚೈತನ್ಯ ಬೆರೆಸಿದಲ್ಲಿ ಪಿಂಡ ಬ್ರಹ್ಮಾಂಡವೆನಿಸಿತ್ತು ನೋಡ ಮನವೇ. ತನ್ನ ತಾನರಿದು ನೋಡಿದಡೆ ಸರ್ವಂ ಶಿವಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಯಂ ಜಗತ್ ಎಂದರಿದು ಬಂದಿತ್ತು ನೋಡ ಮನವೇ ಅಂತೇಳಿ 1451ನೇ ವಚನ ಹೇಳುತ್ತೆ. ಸರ್ವಂ ಶಿವಮಯಂ ಜಗತ್, ಸರ್ವಂ ಶಿವಕಪಿಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಯಂ ಜಗತ್. ಇವು ಸಿದ್ದರಾಮೇಶ್ವರನ ದೃಢ ತೀರ್ಮಾನಗಳಿವು. ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಅಂದರೆ ಜಗತ್ತು ಶಿವಮಯ, ಅದು ಪಂಚತತ್ವ ಪಂಚಭೂತಗಳಿಂದ ಕೂಡಿದ್ದು. ಒಂದೊಂದು ತತ್ವವು ಈಶ್ವರನ ಮುಖದಿಂದ ಹೊಮ್ಮಿದ್ದು. ಆ ಒಂದೊಂದು ತತ್ವಕ್ಕೆ ಶಿವನು ತನ್ನ ಚೈತನ್ಯ ಬೆರೆಸಿದ್ದರಿಂದ ಪಿಂಡಾಂಡವಾಗಿ ಆ ಪಿಂಡಾಂಡವೇ ಬ್ರಹ್ಮಾಂಡವಾಯಿತು. ಜಗತ್ತು ಪಂಚಭೂತಾತ್ಮಕವಾದುದೆಂಬ ಕಲ್ಪನೆಯನ್ನು ಸಿದ್ದರಾಮ ಹಲವಾರು ವಚನಗಳಲ್ಲಿ ಮತ್ತೆ ಮತ್ತೆ ವ್ಯಕ್ತಪಡಿಸುತ್ತಾನೆ. ಉದಾಹರಣೆಗೆ 1705, 1709, 1724. 1705ನೇ ವಚನದಲ್ಲಿ ಮಣ್ಣು ಮಹಾದೇವನ ಸದ್ಯೋಜಾತ ಮುಖ, ನೀರು ಅವನ ವಾಮದೇವ ಮುಖ, ಅಗ್ನಿ ಅವನ ಆಘೋರ ಮುಖ, ಮಾರುತ ಅವನ ತತ್ಪುರುಷ ಮುಖ, ಆಕಾಶ ಅವನ ಈಶಾನ ಮುಖ, ಆತ್ಮ ಅವನ ಗೋಪ್ಯ ಮುಖ, ಹೀಗೆಂದು ಸರ್ವಂ ಶಿವಮಯಂ ಜಗತ್ತೆಂಬ ಶ್ರುತಿ ಶಾಖೆ ಪುಸಿಯಲ್ಲ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾನೆ ಸಿದ್ದರಾಮ. ಪಂಚತತ್ವಗಳೆಲ್ಲ ಶಿವನ ಪಂಚಮುಖದಿಂದಾದವು. ಆ ಪಂಚತತ್ವದಿಂದ ಸಕಲ ಚರಾಚರ ಬ್ರಹ್ಮಾಂಡವಾಯಿತಯ್ಯ. ಇದು 1709ನೇ ವಚನ. ಇದೇ ಪಂಚಭೂತ ಜಗತ್ ಕಲ್ಪನೆಯೇ ಸಿದ್ದರಾಮನ 1735ನೇ ವಚನದಲ್ಲಿ ಪುನರಾವರ್ತನೆಗೊಂಡಿದೆ. ಹೀಗೆ ಶಿವನಿಗೆ ಪಂಚಮುಖ ಕಲ್ಪಿಸಿ ಆ ಒಂದೊಂದು ಮುಖಕ್ಕೂ ಪಂಚತತ್ವಗಳನ್ನು ಸಂಬಂಧಗೊಳಿಸಿದ್ದಲ್ಲದೆ ಶಿವನ ಈ ಪಂಚಮುಖಗಳಲ್ಲಿ ಚತುರ್ಮುಖಗಳಿಗೆ ಚತುರ್ವರ್ಣಗಳನ್ನ ಹೀಗೆ ಕಲ್ಪಿಸುವುದು ನನಗೆ ಆಶ್ಚರ್ಯ ಮೂಡಿಸಿತು. ಶಿವನ ಸದ್ಯೋಜಾತ ಮುಖದಿಂದ ಬ್ರಾಹ್ಮಣ,
ವಾಮದೇವ ಮುಖದಿಂದ ಕ್ಷತ್ರಿಯ, ಆಘೋರ ಮುಖದಿಂದ ವೈಶ್ಯ, ತತ್ಪುರುಷ ಮುಖದಿಂದ ಶೂದ್ರ, ಈಶಾನ್ಯ ಮುಖದಿಂದ ಲಿಂಗಾಂಗಿ ಉತ್ಪತ್ತಿಯಾದರು. ಇದು ನೋಡಿ 1712ನೇ ವಚನ. ಜಾತಿಗಳನ್ನೊಪ್ಪದ ಶರಣರು ವರ್ಣ ವ್ಯವಸ್ಥೆಯನ್ನು ಹೇಗೆ ಒಪ್ಪಿದರು? ಸಿದ್ದರಾಮನ 1724ನೇ ವಚನದಲ್ಲಿ ಓಂ ನಮಃ ಶಿವಾಯ ಪ್ರಣವ ಸಹಿತ ಷಡಕ್ಷರಿ ಮಂತ್ರಕ್ಕೂ ಈ ಜಗತ್ತಿಗೂ ಸಂಬಂಧ ಕಲ್ಪಿಸುತ್ತಾನೆ ಸಿದ್ದರಾಮ. ನಿನ್ನ ನೀನು ತಿಳಿದು ನೋಡಿದಡೆ ಶಿವಮಯ ಜಗತ್ತು ನೋಡ. ನೋಡಿ, ಹೀಗೆ ಪ್ರಾರಂಭಿಸಿ ಓಂಕಾರ ಪ್ರಣವವೇ ಪ್ರಕೃತಿ, ನಕಾರ ಪ್ರಣವವೇ ಪೃಥ್ವಿ, ಮಕಾರವು ಉದಕ, ಶಿಕಾರವು ಅಗ್ನಿ, ವಕಾರ ವಾಯು, ಯಕಾರ ಆಕಾಶ. ಹೀಗೆ ಇಡೀ ಜಗತ್ತು ಮಂತ್ರಮಯ. ಶಿವನು ಮಂತ್ರ ಸ್ವರೂಪನು ಎಂಬುದಕ್ಕೂ ಇದಕ್ಕೂ ಪರೋಕ್ಷ ಸಂಬಂಧ ಉಂಟು. ಮಂತ್ರವು ಜಗತ್ತು, ಜಗತ್ತು ಶಿವ. ಪಂಚಭೂತಾತ್ಮಕ ವಿಶ್ವವಾದ ಪರಶಿವ ಪಂಚೇಂದ್ರಿಯಗಳು ಆದನೆಂದು ಸಿದ್ದರಾಮನ 1742ನೇ ವಚನ ನಿರೂಪಿಸುತ್ತದೆ. ಒಂದೇ ವಸ್ತು ತನ್ನ ವಿಚಿತ್ರ ಮಹಿಮೆಯ ಕೇಳುವಲ್ಲಿ ಕರ್ಣವಾಗಿ, ಸ್ಪರ್ಶಿಸುವಲ್ಲಿ ತ್ವಕ್ಕಾಗಿ, ನೋಡುವಲ್ಲಿ ನೇತ್ರವಾಗಿ, ರುಚಿಸುವಲ್ಲಿ ರಸನೆಯಾಗಿ, ಪರಿಮಳವ ಘ್ರಾಣಿಸುವಲ್ಲಿ ಘ್ರಾಣವಾಗಿ ನಿಂದೆ ನೀ ನೋಡಯ್ಯ ಅಂತೇಳಿ ನಿಂದೆ ನೀ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಅಂತ 1742ನೇ ವಚನದ ಸಾಲುಗಳಿವೆ. ಹೀಗೆ ಜಗತ್ತು ಪಂಚೇಂದ್ರಿಯ ಚತುರ್ವರ್ಣ ಆದ ಶಿವನು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದವೂ ಆದ ಎನ್ನುತ್ತದೆ 1743ನೇ ವಚನ. ಹೀಗೆ ಪಂಚಭೂತಾತ್ಮಕ ಜಗತ್ತು ಮತ್ತು ಶಿವದ ಸಂಬಂಧ ವಿವರಿಸಿದ ಸಿದ್ದರಾಮ ಬಹಳ ಅಪರೂಪವಾಗಿ ಶೈವ ಪುರಾತನರ ಘಟನಾವಳಿಗಳನ್ನು ಸ್ಮರಿಸುವ ಮೂಲಕ ಶಿವಲೀಲೆಗಳನ್ನು ಕೊಂಡಾಡಿದ್ದಾನೆ. ಎಲ್ಲ ದೇವರಂತಲ್ಲ ನೋಡವಾ ಈ ದೇವ, ಮೊಲೆಯ ನಂಬಿದ ನಂಬಿ ಅಣ್ಣಂಗೆ ಮುದ್ದು ಕುಂಟಣಿಗನಾದ, ಸರಳಿದೆ ಹೊಯ್ದ ಪಾಂಡವಂಗೆ ಪಾಶುಪಥಾಸ್ತ್ರವನಿತ್ತ, ಕಲ್ಲಲಿಟ್ಟ ಶಂಖಿಯಂಗೆ ಕೈವಲ್ಯ ಪದವಿಯ ಕೊಟ್ಟ, ಒಬ್ಬ ಬಿಲ್ಲೇಶಯ್ಯನಿಂದ ಸಹಸ್ರ ಕಂಡುಗ ಕಪಿಲೆ ಅಮೃತವ ಕೊಂಡ ನೋಡವ್ವ, ಎಲ್ಲ ದೇವರಂತಲ್ಲ ನೋಡವ್ವ ಈ ದೇವ ಅಂತೇಳಿ 1686ನೇ ವಚನ ಹೇಳುತ್ತೆ. ಶಿವಯೋಗ ಎಂಬುದನ್ನು ಸಿದ್ದರಾಮ ವಿವರಿಸುವುದು ಹೀಗೆ: ಆದಿಯ ನುಳ್ಳಡೆ ಆಧಾರ, ಆಧಾರವ ಕೂಡಿಪ್ಪುದೇ ಸ್ವಾಧಿಷ್ಠಾನ, ಮಣಿಯ ಬೆಳಗಿನಲಿಪ್ಪುದೇ ಮಣಿಪೂರಕ, ಆಸೆ ಇಲ್ಲದುದೇ ಅನಾಹತ, ಅಲ್ಲ ಅಹುದೆಂಬುದನತಿ ಗೆಳೆಯದಿಹುದೇ ವಿಶುದ್ಧಿ, ಸರ್ವ ಜೀವಂಗಳಲ್ಲಿ ದಯೆಯ ನುಳ್ಳದೇ ಆಜ್ಞೆ, ಇಂತಪ್ಪುದೀಗ ಶಿವಯೋಗ ಅಂತ ಹೇಳುತ್ತೆ 165ನೇ ವಚನ. ಭಕ್ತನಾದ ಬಳಿಕ ಅವನಿಗೆ ಶಿವಯೋಗ ಬಿಟ್ಟರೆ ಅನ್ಯಯೋಗ ಆಧ್ಯಾತ್ಮವೆಂಬುದು ಇಲ್ಲ ಎನ್ನುತ್ತದೆ ಸಿದ್ದರಾಮನ 1273ನೇ ವಚನ. ಶಿವಯೋಗ ಎಂದರೆ ಶಿವನನ್ನ ಸೇರುವ ಬಗೆ. ಸಿದ್ದರಾಮನ 441ನೇ ವಚನದಲ್ಲಿ ಕಾಯದ ಹೊರಕಣ್ಣ ಮುಚ್ಚಿ ಮನ ಭಾವದರಿವಿನೊಳಕಣ್ಣ ತೆರೆದು ಬಂದಾನೆಂಬ ಪರವಶಕ್ಕೆ ಕಿವಿಯಾಂತು ಕೇಳುತ್ತಿದ್ದೇನೆ, ಅದೆತ್ತನಿಂದ ಸುಳಿದನೆಂದರಿಯನಯ್ಯ, ಅರುಹಿನ ನೇತ್ರಕ್ಕೆ ಶರ್ವನ ಪ್ರತಿಬಿಂಬ ಸೂಚಿಸಿ ಹೊಳೆದಡೆ ಗಣ್ದುಂಬಿ ನೋಡಿದೆ ಮನದುಂಬಿ ನೆನೆದೆ, ಆ ಪ್ರತಿಬಿಂಬ ವಿಡಿದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡುವೆನು ಅಂತ ಹೇಳ್ತಾನೆ 441ನೇ ವಚನದಲ್ಲಿ. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದುದೇನೆಂದರೆ, ಭೌತಿಕ ಶರೀರದ ಹೊರಕಣ್ಣನ್ನ ಮುಚ್ಚಿ ಮನ, ಭಾವ, ಅರಿವು ಎಂಬ ಅಂತರಂಗದ ಕಣ್ಣನ್ನ ತೆರೆದು ಆ ಶಿವನು ಬಂದಾನು ಎಂಬ ನಿರೀಕ್ಷೆಯನ್ನು ಮನದಲ್ಲಿ ತಂದುಕೊಂಡು ಆ ಶಬ್ದವನ್ನಾಲಿಸಲು ಮತ್ತೆ ಒಳಗಿವಿಯ ತೆರೆದು ಭಾವ ಪರವಶದಿಂದ ಶಿವನು ಬರುವ ಸದ್ದನ್ನು ಕೇಳುತ್ತಿರುವುದು. ಆದರೆ ಶಿವನು ಯಾವ ಕಡೆಯಿಂದ ಬಂದು ಸುಳಿಯುವನೆಂಬುದನ್ನ ಹೇಳಲಾರ. ತನ್ನ ಅರಿವಿನ ಕಣ್ಣಿಗೆ ಶರ್ವನ ಅಂದ್ರೆ ಶಿವನ ಪ್ರತಿಬಿಂಬ ಸೂಚಿಸಿ ಹೊಳೆದರೆ ಕಣ್ದುಂಬಿ ನೋಡಿ ಮನದುಂಬಿ ನೆನೆದು ಆ ಪ್ರತಿಬಿಂಬವನ್ನೇ ಹಿಡಿದು ಶಿವನನ್ನ ಕೂಡುವುದು. ಅಲ್ಲಮ ಪ್ರಭುವಿನ ವಚನದ ಸಂದರ್ಭದಲ್ಲಿ ಚರ್ಚಿಸಿದ ಕಾಶ್ಮೀರ ಶೈವ ಪಂಥದ ಅಭಿನವ ಗುಪ್ತನ ತಾಂತ್ರಿಕ ಶಿವಯೋಗ ಪದ್ಧತಿಯನ್ನು ನಾವು ಇಲ್ಲಿ ಸ್ಮರಿಸಬಹುದು. ಸಿದ್ದರಾಮನ ಅನುಭವಕ್ಕೂ ಅಲ್ಲಮನು ವಿವರಿಸಿದ ಪ್ರತಿಬಿಂಬಕ್ಕೂ ವ್ಯತ್ಯಾಸವೇನಿಲ್ಲ. ಜನಿತವಿಲ್ಲದ ನಿರ್ಜನಿತನಾದೆ, ಸ್ಥೂಲ ಸೂಕ್ಷ್ಮದಲ್ಲಿ ನಿತ್ಯನಾದೆ,
ನಿಮ್ಮ ಘನವ ನೋಡಲಿಕ್ಕೆ ನಿಗಮಕ್ಕಭೇದ್ಯನು ಗುರುಕರ್ಣದಿಂದ ಎನ್ನ ಕರಸ್ಥಲಕ್ಕೆ ಬಂದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ 530ನೇ ವಚನ. ಶಿವನು ಜನನವಿಲ್ಲದವನು, ಸ್ಥೂಲ ಮತ್ತು ಸೂಕ್ಷ್ಮ ಈ ಎರಡರಲ್ಲೂ ನಿತ್ಯನಾಗಿ ನೆಲೆಸಿರುವನು, ಅಡಗಿರುವನು, ನಿಗಮಕ್ಕಭೇದ್ಯನು. ಇಂತಹ ಶಿವನು ಗುರುದೀಕ್ಷೆಯಿಂದ ಸಿದ್ಧರಾಮನೆಂಬ ಭಕ್ತನಾದ ತನ್ನ ಕರಸ್ಥಲಕ್ಕೆ ಲಿಂಗ ರೂಪದಲ್ಲಿ ಬಂದು ನೆಲೆಸಿರುವನು. ನೋಡಿದಡೆ ಮೂರ್ತಿಯಾಗಿದೆ, ಹಿಡಿದಡೆ ಬಯಲಾಗಿದೆ, ನುಡಿದಡೆ ಬ್ರಹ್ಮ ಬಾಯಿ ದೆಗೆದಂತಿದೆ. ಶಿವ ಶಿವ, ಈ ಸುಳುಹು ಎನ್ನ ಪರಮಗುರು ಕಪಿಲ ಸಿದ್ಧ ಮಲ್ಲಿನಾಥನಲ್ಲದೆ ಮತ್ತೊಂದಾಗಲರಿಯದು ಅಂತ 740ನೇ ವಚನ ಹೇಳುತ್ತೆ. ಈ ವಚನ ಹೇಳುವಂತೆ ಶಿವನು ನೋಟಕ್ಕೆ ಮಾತ್ರ ಮೂರ್ತಿ, ಆದರೆ ಸ್ಪರ್ಶಕ್ಕೆ ನಿಲುಕದ ಬಯಲು. ನುಡಿದರೆ ಬ್ರಹ್ಮ ಬಾಯನ್ನ ತೆರೆದಂತೆ. 795ನೇ ವಚನ ಹೇಳುವಂತೆ ಶಿವನು ಜನನ ಮರಣಕ್ಕೆ ಹೊರಗಾದವನು, ಕಾಲಕಲ್ಪಿತಕ್ಕೆ ಹೊರಗು, ನಿತ್ಯ ಮಂಗಳ, ಸತ್ಯ ಶುದ್ಧ, ಫಲಪದವನ್ನು ಮೀರಿದವನು, ಉರುತರ ಲೋಕ ಪ್ರಕಾಶ, ಪರಿಭವಕ್ಕೆ ಬಾರದವನು, ಕಾಲನ ಕಮ್ಮಟಕ್ಕೆ ಸಲ್ಲದವನು, ಅಂದರೆ ಕಾಲಾತೀತನು. ಶಿವನು ಕಾಲಾತೀತನು. ರೂಪೆಂದಡೆ ಶಬ್ದ, ನಿರೂಪೆಂದಡೆ ಶೂನ್ಯ. ಈ ಎರಡರ ಆದಿಯಿಂದ ಅತ್ತತ್ತ ಕಾಣ ಅಂತ ಹೇಳುತ್ತೆ ಸಿದ್ಧರಾಮನ 597ನೇ ವಚನ. ಅಂದರೆ ಶಿವನು ರೂಪ ನಿರೂಪಗಳೆರಡನ್ನೂ ಮೀರಿದವನು. ಸಿದ್ಧರಾಮ ಇನ್ನೊಂದು ವಚನದಲ್ಲಿ ಶಿವ ಸ್ವರೂಪವನ್ನ ಹೀಗೆ ವರ್ಣಿಸಿದ್ದಾನೆ: ಮಹಾವಿಂಧ್ಯ ಪರ್ವತದಲ್ಲಿ ಜ್ಯೋತಿರ್ಮಯವೆಂಬ ಪ್ರಜ್ವಲ ಸ್ಫಟಿಕ ಘಟದಲ್ಲಿ ಒಪ್ಪಿ ತೋರುವ ಜ್ಯೋತಿರ್ಮಯ ಲಿಂಗವೇ ನೀನು, ಸೂಕ್ಷ್ಮವೇ ನೀನು. ಗುರುತರ ಸಕಲ ಬ್ರಹ್ಮಾಂಡಗಳೆಲ್ಲ ನಿನ್ನ ರೋಮಕೂಪದ ಕೊನೆಯ ಮನೆಯ ಮೇಲೆ ಸಕಲ ವ್ಯಾಪಿಯಾಗಿ ಪಂಥ ಬ್ರಹ್ಮಾಂಡಗಳನ್ನು ಧರಿಸಿಪ್ಪ ನಿನ್ನ ಅನಂತ ವೇದಗಳೆಲ್ಲವೂ ನಿನ್ನೊಳಗೆ. ನೀನು ಸರ್ವ ವ್ಯಾಪ್ತಿಗೆ ಒಳಗಾದುದಿಲ್ಲ, ನಿನ್ನ ಮೀರಿದ ಆಧಿಕ್ಯ ಒಂದೂ ಇಲ್ಲ. ಘನತರ ಲಿಂಗವೇ ಗುರುಕರ್ಣದಿಂದ ಎನ್ನ ಕರಸ್ಥಲಕ್ಕೆ ಬಂದು ಸೂಕ್ಷ್ಮವಾದೆಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ 880ನೇ ವಚನ ಸಾಲು ಹೇಳುತ್ತೆ. ಈ ವಚನದಲ್ಲಿ ಸಿದ್ಧರಾಮ ಶಿವ ಮತ್ತು ಈ ಜಗತ್ತಿನ ಸಂಬಂಧವನ್ನ ವರ್ಣಿಸುವ ಮೂಲಕ ಶಿವಸ್ವರೂಪವನ್ನ ನಿರೂಪಿಸುತ್ತಿದ್ದಾನೆ. ಮಹಾವಿಂಧ್ಯ ಪರ್ವತದಲ್ಲಿ ದೊರಕಿದ ಲಿಂಗ, ಆ ಪರ್ವತದ ಶಿಲೆಯಿಂದಾದ ಲಿಂಗ ಶ್ರೇಷ್ಠವೆಂಬುದು ಶೈವ ವೀರಶೈವ ಸಾಹಿತ್ಯದಲ್ಲಿ ಪ್ರಚಲಿತದಲ್ಲಿರುವ ಒಂದು ವಿಚಾರ. ಪ್ರಸ್ತುತ ವಚನದ ಮೊದಲ ಸಾಲುಗಳಲ್ಲಿ ಈ ಪ್ರಸ್ತಾಪವಿದೆ. ಶಿವನ ಸ್ವರೂಪಗಳಲ್ಲೊಂದಾದ ಇದು ಇಲ್ಲಿ ಜ್ಯೋತಿರ್ಮಯ ಲಿಂಗ, ಸೂಕ್ಷ್ಮ. ಸಕಲ ಶ್ರೇಷ್ಠ ಬ್ರಹ್ಮಾಂಡಗಳೆಲ್ಲ ಈ ಲಿಂಗರೂಪಿ ಶಿವನ ರೋಮಕೂಪದ ಕೊನೆಯ ಮೊನೆಯ ಮೇಲೆ ನಿಂತಿವೆ. ಈ ಶಿವನು ಸರ್ವವ್ಯಾಪಿಯಾದ ಬ್ರಹ್ಮಾಂಡವನ್ನ ಧರಿಸಿದ್ದಾನೆ. ಅನಂತ ವೇದಗಳು ಅವನೊಳಗಿವೆ. ಶಿವನು ಸರ್ವವ್ಯಾಪ್ತಿಗೆ ಒಳಗಾದವನಲ್ಲ, ಅಧೀನವಾದವನಲ್ಲ. ಅಂದರೆ ಈ ಭೌತಿಕ ವಿಶ್ವದ ವ್ಯಾಪ್ತಿ ಈ ಅನಂತ ವ್ಯಾಪಕನಾದ ಶಿವನಿಗೆ ಒಂದು ಮೇರೆ ಮಿತಿಯಲ್ಲ. ಏಕೆಂದರೆ ಶಿವನನ್ನ ಅವನ ಬಳಸನ್ನು ಅಥವಾ ವ್ಯಾಪಕತೆಯನ್ನು ಮೀರಿದ ಮತ್ತೊಂದಿಲ್ಲ. ಇಂತಹ ಘನತರ ಲಿಂಗವಾದ ಶಿವನು ಗುರುದೀಕ್ಷೆಯಿಂದ ಸಿದ್ಧರಾಮನ ಕೈಗೆ ಇಷ್ಟಲಿಂಗ ರೂಪದಲ್ಲಿ ಬಂದು ಆರೂಢನಾಗಿದ್ದಾನೆ. ಶಿವನ ಸ್ವರೂಪವನ್ನ, ಶಿವನಿರವನ್ನ ಭಕ್ತನಾದ ಸಿದ್ಧರಾಮ ತನ್ನ ಇರವಿನೊಂದಿಗೆ ಸಮೀಕರಿಸಿ ನೋಡದೆ ಬಿಟ್ಟಿಲ್ಲ. ನನ್ನ ಕೋಪವೆಂಬುದು ನಿಮ್ಮ ಕಣ್ಣು ನೋಡಯ್ಯ, ನನ್ನ ಕೋಪವೆಂಬುದು ನಿಮ್ಮ ಕಣ್ಣು ನೋಡಯ್ಯ, ನಾನೇತರೊಳಗೇನು ಹೇಳಯ್ಯ, ನಿಮ್ಮ ಜ್ಞಾನ ತೇಜದ ಮುಂದೆ ಎನ್ನರಿವು ಏತರದು ಹೇಳಯ್ಯ, ಎನ್ನ ದಿಟದ ಭಕ್ತಿ ನಿಮ್ಮ ರೂಪು ಕಂಡಯ್ಯ, ಎನಗೆ ಬೇರೆ ಸ್ವತಂತ್ರ ಉಂಟೆ ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ 671ನೇ ವಚನ. ಇಲ್ಲಿ ಭಕ್ತನಾದ ಸಿದ್ಧರಾಮನಿಗೆ ಶಿವನ ಹೊರತು ಸ್ವತಂತ್ರ ಅಸ್ತಿತ್ವವೇ ಇಲ್ಲ. ಶಿವನನ್ನು ಪತಿಯಾಗಿ ಭಾವಿಸಿದ ಶಿವಶರಣನು ತನ್ನ ನಿತ್ಯ ಶಿವಪೂಜೆಯಲ್ಲಿ ಪತಿಯ ಮೇಲಿನ ಮೋಹ ತೋರಿ ಪತಿಯನ್ನು ಕೂಡುವ ವ್ಯಾಮೋಹದಿಂದ ಶಿವ ಸಾಯುಜ್ಯ ಹೊಂದುವಾಗ ಅಲ್ಲಿ ಹೊಂದುವ ಶಿವರತಿ ಸುಖದಲ್ಲಿ ಕರಗಿದ ಭಕ್ತನು ತಾನೇ ಶಿವನಾಗಿ ಬಿಡುವ ಪರಿಯನ್ನ ಸಿದ್ಧರಾಮನ ಈ ಕೆಳಗಿನ ವಚನ ನಿರೂಪಿಸುವುದು. ನಲ್ಲನ ನೋಟದ ಬೇಟದ ಕೂಟದ ಪರಿಯ ನಾನೇನೆಂತು ಹೇಳುವೆ ವಿಪರೀತ ಕೆಳದೆ. ನಲ್ಲನ ನೋಟದ ಬೇಟದ ಕೂಟದ ಪರಿಯ ನಾನೇನೆಂತು ಹೇಳುವೆ ವಿಪರೀತ ಕೆಳದೆ. ಕೂಟದ ಸುಖದಲ್ಲಿ
ನೋಟಕ್ಕೆಂಬೆಳಗಾದೆ, ನೋಟಕ್ಕೆಂಬೆಳಗಾದಡೆ, ಕೂಟದ ಸುಖದಲ್ಲಿ ನೋಟಕ್ಕೆಂಬೆಳಗಾದಡೆ ಬೇಟ ಬೇರುಂಟೆ ಹೇಳುವವ್ವ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾನೆ. ನೋಡಿದ ದೃಷ್ಟಿ ಎವೆಗುಂದದೆ, ನೋಡಿದ ದೃಷ್ಟಿ ಎವೆಗುಂದದೆ ಮೋಹದ ಪರಿ ಎಂತುಂಟು ಹೇಳುವವ್ವ. ನೋಟ ಬೇಟ ಕೂಟ ಸಮ ಸುಖ ಸಮರತಿಯಾದಡೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಬೇರಿಲ್ಲವ್ವ ಅಂತ. ಇದು 676ನೇ ವಚನ. ಶಿವನು ಭಕ್ತನಿಂದ ಅಭಿನ್ನ ಎಂಬುದನ್ನ ಈ ಮುಂದಿನ ವಚನ ಸ್ಪಷ್ಟಪಡಿಸುತ್ತದೆ. ಭಕ್ತರ ನುಡಿ ಅಭವನಲ್ಲದೆ ಅನ್ಯವ ನುಡಿಯದು, ಅನ್ಯಕ್ಕೆ ಎಡೆಯಾಗದು. ಆತನ ಶ್ರೋತ್ರ ತ್ವಕ್ಕು ನೇತ್ರ ಜಿಹ್ವೆ ಘ್ರಾಣವೆಂಬ ಪಂಚೇಂದ್ರಿಯಗಳು ಆತನ 5 ಮುಖಗಳಯ್ಯ. ಆತ ಪತಿ, ಆತ ಸತಿ, ಆತನ ಕರುಣಂಗಳೆಲ್ಲವೂ ಈಶನ ಉಪಕಣಂಗಳು, ಆತನ ಕರುಣಂಗಳೆಲ್ಲವೂ ಈಶನ ಹೇಮಶೈಲ. ಆತಗೊಂದು ಇದಿರಿಲ್ಲ, ಆತ ಲೋಕಕ್ಕೆ ಉಪದೇಶಿಕ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದ ತಾತ್ಪರ್ಯ ಭಕ್ತಿ ಅಂತ. ಇದು 830ನೇ ವಚನ. ಈ ವಚನದಲ್ಲಿ ಸಿದ್ಧರಾಮ, ಭಕ್ತ, ಶಿವ ಇವರೀರ್ವರ ಸಮೀಕರಣವನ್ನ ಸವಿವರವಾಗಿ ಸಾಧಿಸಿದ್ದಾನೆ. ಭಕ್ತ ಕಾಯವೇ ಶಿವನಿಗೆ ಆಶ್ರಯ, ಭಕ್ತ ಕಾಯವೇ ಶಿವಕಾಯ. ಆತನ ಅಂದ್ರೆ ಭಕ್ತನ ಶ್ರೋತ್ರ ತ್ವಕ್ಕು ನೇತ್ರ ಜಿಹ್ವೆ ಘ್ರಾಣವೆಂಬ ಪಂಚೇಂದ್ರಿಯಗಳು ಆತನ ಅಂದ್ರೆ ಶಿವನ 5 ಮುಖಗಳಯ್ಯ ಅಂತ. ಆತ ಅಂದ್ರೆ ಶಿವ ಅಥವಾ ಭಕ್ತ, ಪತಿ ಆತ ಅಂದ್ರೆ ಸತಿ ಅಂದ್ರೆ ಭಕ್ತ ಅಥವಾ ಶರಣ ಸತಿ. ಅಂದ್ರೆ ಶಿವ ಪತಿ, ಭಕ್ತ ಸತಿ. ಆತನ ಅಂದ್ರೆ ಭಕ್ತನ ಕರ್ಣಗಳೆಲ್ಲವೂ ಈಶನ ಉಪಕರಣಗಳು, ಆತನ ಅಂದ್ರೆ ಭಕ್ತನ ಕರ್ಣಗಳೆಲ್ಲವೂ ಈಶನ ಹೇಮಶೈಲ ಅಂತ. ಈ ತರದ ಅರ್ಥ ಈ ವಚನದಲ್ಲುಂಟು. ಭಕ್ತನಾದ ತನ್ನಲ್ಲಿಗೆ ಗುರುವಾದ ಶಿವನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ತ್ರಯಗಳ ರೂಪದಲ್ಲಿ ಬಂದು ಭಕ್ತನ ಮಹಾಕಾಂಕ್ಷೆಯನ್ನ ಮಾಡಿಸಿ ಅಂದ್ರೆ ಬಿಡಿಸಿ ದೂರ ಮಾಡಿ ಅಂತ. ಭಕ್ತನಾದ ತನ್ನ ಮಸ್ತಕದಲ್ಲಿ ನೆಲೆಮನೆಯಾದ. ಹೀಗೆ ಶಿವನನ್ನ ಭಕ್ತನಾದ ಶರಣ ಸಿದ್ಧರಾಮನು ತನ್ನೊಳಗೆ ಕಂಡುಕೊಳ್ಳುವ ಮತ್ತು ತನ್ನೊಂದಿಗೆ ಸಮೀಕರಿಸಿಕೊಳ್ಳುವ ಪರಿ ಒಂದಾದರೆ, ಈ ವಿಶ್ವದಾಚೆಗಿನ ಬಯಲು ಶೂನ್ಯವಾಗಿ ರೂಪಿಲ್ಲದವನಾಗಿ ಗುರುತಿಸುವ ಪರಿ ಇನ್ನೊಂದು. ಎಮ್ಮ ನಲ್ಲನ ಬೆನ್ನಲ್ಲಿ ಹೋಗಿ 8 ನಾಡ ಗಡಿಯ ಕಂಡೆ, ಉರಿಗಳ ಪರಿಗಳು ಉದಕದೆರೆಗಳು ಅವು ಧಗಿ ಭುಗಿಲು ಭೋರೆನ್ನುತ್ತೈದಾವೆ ಎಲೆ ಅವ್ವ. ನೋಡಿ, ಎಮ್ಮ ನಲ್ಲನ ಬೆನ್ನಲ್ಲಿ ಹೋಗಿ 8 ನಾಡ ಗಡಿಯ ಕಂಡೆ, ಉರಿಗಳ ಪರಿಗಳು ಉದಕದೆರೆಗಳು ಅವು ಧಗಿ ಭುಗಿಲು ಭೋರೆನ್ನುತ್ತೈದಾವೆ ಎಲೆ ಅವ್ವ. ಅಲ್ಲಿಂದತ್ತ ರೂಪಿಲ್ಲ ಮೇಲೆ ತಾನು ತಾನೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನು ಅಂತೇಳಿ 302ನೇ ವಚನ ಇದು. ಲಿಂಗ ಪತಿ, ಈ ಪತಿಗೆ ಭಕ್ತ ಅಂದ್ರೆ ಶರಣನು ಸತಿ ಎಂಬ ಕಲ್ಪನೆ ಬಹುತೇಕ ಶರಣರಿಗೆ ಒಪ್ಪಿತ ಸ್ವೀಕೃತವಾಗಿರ್ತಕ್ಕಂಥ ಅಭಿಪ್ರಾಯ. ಸಿದ್ಧರಾಮ ತನ್ನ ಹಲವಾರು ವಚನಗಳಲ್ಲಿ ಇದೇ ಪರಿಕಲ್ಪನೆಗಳಲ್ಲಿಯೇ ತನ್ನ ಮತ್ತು ಶಿವನ ಸಂಬಂಧವನ್ನು ಅವನು ವರ್ಣಿಸುತ್ತಾನೆ. ಉದಾಹರಣೆಗೆ ವಚನ ಸಂಖ್ಯೆ 302, 303, 303ರಿಂದ 305 ಅಂದ್ರೆ 303, 4, 5, 310, 327 ಇಲ್ಲೆಲ್ಲ ಶರಣನಿಗೆ ಶಿವನೇ ಗಂಡ ಅಥವಾ ನಲ್ಲ. ಈ ಸತಿಪತಿ ಸಂಬಂಧದ ಕಲ್ಪನೆಯು ಇದರ ಬೆಳವಣಿಗೆಯಲ್ಲಿ ಪ್ರಕೃತಿ ಪುರುಷ ಸಂಬಂಧದ ಅಂದರೆ ಶಿವಶಕ್ತಿ ಸಂಬಂಧದ ಸ್ವರೂಪವನ್ನು ಪಡೆಯುತ್ತದೆ. ನೋಡಿ, ಈ ಕೆಳಗಿನ ವಚನವನ್ನು ಗಮನಿಸಿ. 2 ಸಾದಾಖ್ಯದಲ್ಲಿ ಒದಗಿದ ಬ್ರಹ್ಮವನು ಪದಚ್ಛೇದವ ಮಾಡುತ್ತಿದ್ದಳವ್ವೆ. 2 ಸಾದಾಖ್ಯದಲ್ಲಿ ಒದಗಿದ ಬ್ರಹ್ಮವನು ಪದಚ್ಛೇದವ ಮಾಡುತ್ತಿದ್ದಳವ್ವೆ. 3 ಹುಟ್ಟಿ 6 ನತಿಗಳೆದಳವ್ವೆ. ಮೀರಿದ ಆನಂದದ ನೆಲೆಮನೆಯಾಗಿದ್ದಳವ್ವೆ. ಕಪಿಲ ಸಿದ್ಧ ಮಲ್ಲಿನಾಥನ ಕೂಡಿ ಅವ್ವೆ ಅಂತ ಹೇಳಿ 306ನೇ ವಚನ. ನೋಡಿ, ಕೊನೆಯ ಸಾಲಿನ ಅರ್ಥವನ್ನ ಇಲ್ಲಿ ಗಮನಿಸಿ. ಕಪಿಲ ಸಿದ್ಧ ಮಲ್ಲಿನಾಥನನ್ನ ಕೂಡುವವನು ಭಕ್ತನೂ ಶರಣಸತಿಯೂ ಆದ ಸಿದ್ಧರಾಮ ಎಂಬುದು ಒಂದರ್ಥ, ಶಿವನೊಂದಿಗೆ ಕೂಡುವ ಶಕ್ತಿ ಎಂಬುದು ಇನ್ನೊಂದರ್ಥ. ಹೀಗೆ ಸಿದ್ಧರಾಮ ಭಕ್ತನನ್ನ ಶಿವನೊಂದಿಗೆ ಸಮೀಕರಿಸಿದ ಹಾಗೆ ಶಕ್ತಿಯೊಂದಿಗೆಯೂ ಕೂಡ ಸಮೀಕರಿಸುವನು. ಇದರಿಂದ ಸಾಧಿತವಾಗುವುದು ಏನೆಂದರೆ, ಶಿವನು ಶಕ್ತ್ಯಾತ್ಮಕನು, ಶಿವಶಕ್ತಿ ಅಭಿನ್ನ. ಈ ಅಭಿನ್ನವಾದ ಶಿವಶಕ್ತಿಯರು ಭಕ್ತನಿಂದಲೂ ಕೂಡ ಅಭಿನ್ನ ಅಂತ. ಭಕ್ತನೇ ಅವರೀರ್ವರಿಗೂ ನೆಲೆ ಅಂದ್ರೆ ಶಕ್ತಿಗೂ ನೆಲೆ ಮತ್ತು ಶಿವನಿಗೂ ಕೂಡ ನೆಲೆ ಅಂತ. ಈ ಶಿವಶಕ್ತಿಯರ ಸಂಚಲನವನ್ನ ಯೌಗಿಕ ಪರಿಭಾಷೆಯಲ್ಲಿ ವಿವರಿಸುವುದು
ಈ ಮುಂದಿನ ವಚನ. ಎಲ್ಲರ ಎಲ್ಲಂತಲ್ಲ, ಎಲ್ಲರ ಎಲ್ಲಂತಲ್ಲ ನಿನ್ನ ಪರಿ ಹೊಸತು. ಆಕೆ ಅನಾಹತ ಅಪರ ಸ್ಥಾನಕ್ಕೆ ಬಂದಡೆ ನೀನು ಪೂರ್ವ ಸ್ಥಾನಕ್ಕೆ ಬಪ್ಪಿ. ಆಕೆ ಪೂರ್ವ ಸ್ಥಾನಕ್ಕೆ ಬಂದಡೆ ನೀನು ದಕ್ಷಿಣ ಸ್ಥಾನಕ್ಕೆ ಬಪ್ಪಿ. ಆಕೆ ದಕ್ಷಿಣ ಸ್ಥಾನಕ್ಕೆ ಬಂದಡೆ ನೀನು ಪಂಚಮ ಸ್ಥಾನಕ್ಕೆ ಬಪ್ಪಿ. ಆಕೆ ಅನಾಹತ ಅಪರ ಸ್ಥಾನವ ನೆಯ್ದಲಾರದೆ ಇದ್ದಡೆ ಕೋಹಂ ನಿಚ್ಚಣಿಕೆಯ ನಿಟ್ಟು ಸಂಗಮ ಸ್ಥಾನಕ್ಕೆ ಸಂಯೋಗ ಪ್ರಾಪ್ತಿಯ ಮಾಡಿಸಿದೆ. ನಿನ್ನ ಸಂಯೋಗದ ಸುಖದಿಂದ ಸಂಪನ್ನಿಯಾಗಿ ಇಹಪರವೆಂಬುದನ್ನು ಏಕವ ಮಾಡಿದಳು. ಅವ್ಯಯ ಕರುಣದಿಂದ ಎನಗೆ ಅರಿದಪ್ಪ ಆಧಿಕ್ಯವಿಲ್ಲ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಗುರುವಿನ ಕರುಣದಿಂದ ಸದ್ಭಕ್ತಿಯ ನರಿದು ಸಕಲ ಯೋಗಕ್ಕೆ ಮೂಲ ಆದೆನು ಅಂತೇಳಿ 311ನೆಯ ವಚನ ಹೇಳುತ್ತೆ. ನೋಡಿ, ಇಲ್ಲಿ ಶಿವನೊಂದು ಕಡೆ ಅಂದ್ರೆ ಪುರುಷ ಚಲಿಸಿದರೆ ಶಕ್ತಿಯೊಂದು ಕಡೆ ಚಲಿಸುವಳು. ಇದು ಶಕ್ತಿಯು ಪುರುಷನೊಂದಿಗೆ ಮಿಲನವಾಗುವ ಒಂದು ಆಟ ಅಂತ ನನಗೆ ಅನಿಸ್ತದೆ. ಕೊನೆಗೆ ಅನಾಹತ ಅಪರಸ್ಥಾನವನ್ನು ಹೊಂದಲಾರದೆ ಶಕ್ತಿ ಸೋತಾಗ ಪುರುಷನು ಶಕ್ತಿಗೆ ಕೋಹಂ ನಿಚ್ಚಣಿಕೆ ನಿಟ್ಟು ಸಂಯೋಗ ಸ್ಥಾನದಲ್ಲಿ ತನ್ನೊಂದಿಗೆ ಸಂಯೋಗವಾಗುವ ಅವಕಾಶವನ್ನು ದಯಪಾಲಿಸಿದನು. ಆಗ ಶಿವನೊಂದಿಗೆ ಅಂದ್ರೆ ಪುರುಷನೊಂದಿಗೆ ಸಂಯೋಗವಾದ ಶಕ್ತಿಯು ಇಹ ಪರಗಳೆರಡನ್ನೂ ಏಕವ ಮಾಡಿದಳು. ಇಲ್ಲಿ ಶಕ್ತಿಯೊಂದಿಗೆ ಸಮೀಕರಣ ಹೊಂದಿದ ಈ ದೇಹಿಕ ಭಕ್ತನು ಶಿವನೊಂದಿಗೆ ಐಕ್ಯವನ್ನ ಸಾಧಿಸಲು ಶಕ್ತಿಯೇ ಸಹಕಾರಿ ಎಂಬುದು ಸುಸ್ಪಷ್ಟ. ಇದೇ ಲಿಂಗೈಕ್ಯ ಶಿವ ಸಾಯುಜ್ಯ ಸ್ಥಿತಿ. ಈ ಸ್ಥಿತಿಯಲ್ಲಿ ಇಹ ಪರ ಭೇದ ಅಂದ್ರೆ ದ್ವೈತ ಭಾವ ಅಳಿದು ಅವೆರಡು ಒಂದು ಎಂಬ ಅದ್ವೈತದ ನೆಲೆ ಸೃಷ್ಟಿಯಾಯಿತು. ಈಗ ಭಕ್ತ ಶಿವ ಭೇದವಿಲ್ಲ. ಸ್ವತಃ ಶಕ್ತಿಯಾದ ಭಕ್ತನು ಶಿವನೊಂದಿಗೆ ಸಂಯೋಗವಾಗುವ ಕ್ರಿಯೆ ಸತಿಪತಿಯರ ಕೂಟ ಸಂಭೋಗದಂತೆಯೇ ಅದು. ಎಲೆ ಅಯ್ಯ ನಿಮ್ಮ ಬರವಿಂಗೆ ಕಣ್ಬೇಟಗೊಂಡೆನು. ಎಲೆ ಅಯ್ಯ ನಿಮ್ಮ ಬರವಿಂಗೆ ಎನ್ನ ಮನವೆಂಬ ಮಂಚವ ಪಚ್ಚಡಿಸಿದೆ. ಎಲೆ ಅಯ್ಯ ನಿಮ್ಮ ಬರವಿಂಗೆ ಚಿತ್ತ ಸುಯಿಧಾನಿಯಾಗಿದ್ದೇನೆ. ಎಲೆ ಅಯ್ಯ ನಿಮ್ಮ ಬರವಿಂಗೆ ಜ್ಞಾನದ ಸೆರಗ ಹಾಸಿ ಆಸೆ ಪಡುತ್ತಿದ್ದೇನೆ. ಎಲೆ ಅಯ್ಯ ನೀ ಬಂದು ವಿರತವಿಲ್ಲದೆ ಕೂಡಿ ನಿನ್ನವಳೆಂದೆನಿಸಾ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಅಂತ ಹೇಳಿ 324ನೇ ವಚನ. ಈ ಸಂಯೋಗ ಸ್ಥಿತಿಯನ್ನು ಸಾಧಿಸುವುದೆಂದರೆ ಲಿಂಗೈಕ್ಯ ಸ್ಥಳ ಹೊಂದುವುದೆಂದೇ ಅರ್ಥ. ಈ ಲಿಂಗೈಕ್ಯನ ಸ್ಥಿತಿ ಸ್ವರೂಪವನ್ನ ಇನ್ನೊಂದು ವಚನ ಹೀಗೆ ಹೇಳುತ್ತದೆ. ಐಕ್ಯನೆಂಬಾತ ಅನ್ಯವನರಿಯ ತನ್ನುವನರಿಯ. ಐಕ್ಯನೆಂಬಾತ ಅನ್ಯವನರಿಯ ತನ್ನುವನರಿಯ. ಸಕಲವನರಿಯ ನಿಷ್ಕಲವನರಿಯ. ಸರ್ವಸ್ವವೂ ಲಿಂಗವಾದಾತನಾಗಿ ತನ್ನ ಮೀರಿದ ಪರತತ್ವ ಒಂದೂ ಇಲ್ಲವಾಗಿ ಎಲ್ಲಾ ತತ್ವಗಳಿಗೂ ಮಾತೃಸ್ಥಾನವಾದಾತನು. ಲಿಂಗವ ನವಗ್ರಹಿಸಿಕೊಂಡ ಪರಮ ಸೀಮೆ ತಾನಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡಿ ಲಿಂಗ ಕಳೆಗಳ ಮಾಡಿದ ಲಿಂಗೈಕ್ಯನು ಅಂತೇಳಿ 348ನೇ ವಚನ. ನೋಡು, ಐಕ್ಯ ಸ್ಥಳಿ ಅನ್ಯವನ್ನೂ ಅರಿಯನು, ತನ್ನನ್ನು ತಾನು ಅರಿಯನು, ಸಕಲವನೂ ಅರಿಯ, ನಿಷ್ಕಲವನೂ ಅರಿಯನು. ಅವನೀಗ ಲಿಂಗರೂಪಿ. ಅವನಿಗೆ ಮೀರಿದ ಪರತತ್ವವೇ ಇಲ್ಲ. ಅವನೇ ಸಕಲ ತತ್ವಗಳಿಗೂ ಭೂಮಿ. ಪರಮ ಪುರುಷನನ್ನು ಕೂಡಿ ಸಕಲ ಕಳೆಗಳನ್ನು ಲಿಂಗ ಕಳೆಗಳನ್ನಾಗಿ ಪರಿವರ್ತಿಸಿದವನು. ತನ್ನ ಕಾಯ ಶಕ್ತಿ ಪ್ರಕೃತಿ ರೂಪ ಸಂಬಂಧವಾದ ಸಕಲ ಕಳೆಗಳನ್ನು ಪರಮ ಪುರುಷನಲ್ಲಿ ವಿಸರ್ಜಿಸಲ್ಬಿಟ್ಟಿರಲಾಗಿ ಅವೆಲ್ಲವೂ ತಮ್ಮ ಕಳಾಸ್ವರೂಪ ಕಳೆದುಕೊಂಡು ಲಿಂಗ ಕಳೆಗಳಾಗಿವೆ. ಇದು ಒಂದು ರೀತಿಯ ಭೇದಾಭೇದ ಸ್ಥಿತಿ. ಈ ಸ್ಥಿತಿಯನ್ನು ಸಿದ್ಧರಾಮನ ಇನ್ನೊಂದು ವಚನ ವಿವರಿಸುತ್ತದೆ. ಏನೆಂದೆನಲಿಲ್ಲದ ಅಖಂಡ ಪರಿಪೂರ್ಣ ಪರಮಾನಂದ ಪರಬ್ರಹ್ಮವು ತಾನೆಂಬ ಅರಿವಿನ ಬಲದ ಅಹಂಕಾರವಿಲ್ಲಾಗಿ ಅದ್ವೈತಿಯಲ್ಲ. ನೋಡಿ, ಏನೆಂದೆನಲಿಲ್ಲದ ಅಖಂಡ ಪರಿಪೂರ್ಣ ಪರಮಾನಂದ ಪರಬ್ರಹ್ಮವು ತಾನೆಂಬ ಅರಿವಿನ ಬಲದ ಅಹಂಕಾರವಿಲ್ಲಾಗಿ ಅದ್ವೈತಿಯಲ್ಲ. ಉಭಯವಿಟ್ಟರಸುವ ಗಜಬಜೆಯಲ್ಲಿ ಸಿಲುಕನಾಗಿ ದ್ವೈತಿಯಲ್ಲ. ಇಂತಿ ದ್ವೈತಾದ್ವೈತವೆಂಬ ಉಭಯನಾಮ ನಷ್ಟವಾದ ಅಭೇದ್ಯ ಮಹಿಮನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಶರಣರೇ ಬಲ್ಲರು ಅಂತ ಹೇಳುತ್ತೆ 342ನೆಯ ವಚನ. ಇದಿಷ್ಟು ಸಿದ್ಧರಾಮನ ವಚನದಲ್ಲಿ ನಾನು ವಿವರಿಸಲ್ಪಟ್ಟಂಥ ಶಿವ ಮತ್ತು ಜಗತ್ತು ಮತ್ತು ಭಕ್ತನ ಸಂಬಂಧ. ಇನ್ನೂ ಬಹಳಷ್ಟು ವಚನಗಳಿವೆ. ಇಲ್ಲಿ ಸಮಯದ ಅಭಾವದಿಂದ ನಾನು ಆ ಎಲ್ಲ ವಚನಗಳನ್ನ ಇಲ್ಲಿ ಕೈಬಿಟ್ಟಿದ್ದೇನೆ. ಬಹಳಷ್ಟು ವಚನಗಳಿವೆ.
ನಿಮಗೆ ಸುಮ್ಮನೆ ರೆಫರೆನ್ಸ್ ಹೇಳೋದಾದ್ರೆ 342, 528, 418ರಿಂದ 423, 527, 528, 457, 524, ಈಗೆಲ್ಲ ಅನೇಕ ಇನ್ನೂ ಬಹಳಷ್ಟು ವಚನಗಳಿವೆ. ಇಷ್ಟು ಹೇಳ್ತಾ ಈ ನನ್ನ ವಿಡಿಯೋ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.